ಒಂದ್ಸತಿ ಹೊಡ್ಕೊಂಡ್ರೆ ಒಂದ್ಸತಿ ಹೊಡ್ಕೊಂಡ್ರೆ ಕೊಂಬರ್ತಿ. ಹೌದು, ಇನ್ನೊಂದ್ಸತಿ ಹೊಡ್ಕೋಬೇಕು. ಏನೇನಿದೆ ಇನ್ನೊಂದು ಮಳ ಕೊಡಿ. ಯಾಕೆ ಪಿನ್ನಿಗಳೆಲ್ಲ ಎತ್ಕೊಂಡ್ಬಂದವ್ರು ಇಟ್ಕೊಳಕ್ಕಪ್ಪ. ಇನ್ನೇನು ಹೂವನ್ನು ಕೊಟ್ಟು ನಿಂಗೆ ಪಿನ್ನನ್ನು ಕೊಡ್ತಾರೆ. ಇರೋ ಪಾಪ ಆಂಟಿ ಬಯಲ್ಲಂತೆ ನಾವು ತಮಾಷೆ ಮಾಡ್ತೀವಿ. ಇದು ಪಿಂಕಿ ಬೆಳಗ್ಗೆ ಪಿಂಕಿ ನೀನ್ ಇಟ್ಕೊಳ್ಳಲ್ಲ ಪಿಂಕಿ. ನಮ್ಮ ಹೆಣ್ಮಕ್ಳು ಕೂಡ ಇದ್ದೀರಿ ಅಂತ ಹೇಳ್ತೀನಿ. ಜಾಸ್ತಿ ಕೊಟ್ಟಿದ್ದು ಮಳ. ಥ್ಯಾಂಕ್ ಯು ಆಂಟಿ. ಥ್ಯಾಂಕ್ ಯು. ಮರಿ ಕ್ಯಾಪ್ಚರ್ ಮಾಡ್ದ. ಮರಿ ಫುಲ್ ಕ್ಯಾಪ್ಚರ್ ಮಾಡಿದೆ ಗಾಯ್ಸ್. ಭಯ ಬೀಳ್ಬೇಡಿ. ನನಗೂ ಅದು ನೋಡೋಕೆ ಭಯ ಆಯಿತು. ಬಟ್ ಮಾಡ್ಕೊಂಡಿಲ್ಲ. ಎಲ್ಲಿ ಹೂವು ನಂದು? ಅಲ್ಲಲ್ಲಿ ಕ್ಲಿಪ್ ತಗೊಂತೀನಿ. ಕ್ಲಿಪ್ ತಗೊಂಡು ನೋಡಿ ಹೆಂಗಾಗೈತೆ. ಕೂದಲು ಆರ್ಬೇಕಿತ್ತಲ್ಲ. ಸೊ ಅಲ್ಲ, ನಿನ್ನ ಗಾಡಿ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ಗಾಡಿ ತುಂಬಾ ಚೆನ್ನಾಗಿದೆ ಗೈಸ್. ಚೆನ್ನಾಗಿದೆಯಾ? ಯಾವ ಆ್ಯಂಗಲಲ್ಲಿ? ನಿಜ, ಆ ಬೈಕು ಕುತ್ಕೊಂಡಾಗ ಹೆಂಗಿತ್ತು ಸಿಚುವೇಶನ್ ಅಂದರೆ ಪಕ್ಕ ನಾನು ಇವತ್ತೇನೋ ಆಗುತ್ತೆ ಅನ್ನೋ ಥರ ಇತ್ತು. ಅದಿಷ್ಟು ದಿನ ಅದು ಹೆಂಗೆ ಓಡಿಸೋದ್ಲ ಚೆನ್ನಾಗಿದೆ ಗಾಡಿ. ಓಡ್ಸೋಕ್ಕಲ್ಲ ಗಾಯ್ಸ್, ಬ್ರೇಕೇ ಇಲ್ಲ. ಬ್ರೇಕ್ ಇಲ್ದಿರೋ ಬೈಕ್, ಬ್ರೇಕ್ ಇಲ್ದಿದ್ದ ಗಾಡಿ ಹೆಂಗೆ ಓಡಿಸೋದು ಹೇಳಿ ನೀವು? ಅವ್ರೇನೋ ಹೇಳಿ ಅವಳು ಹೇಳ್ತಾವಳೆ, ನಿಮ್ಗೆ ತೋರಿಸ್ತೀನಿ ಇದು ಬ್ರೇಕು ಇದೆಯಾ ಇಲ್ವಾ ಅಂತ. ಅದ್ರಲ್ಲಿ ಗೊತ್ತಾಗುತ್ತೆ, ನಿಮಗೆ ಗೊತ್ತಾಗುತ್ತೆ. ನಾನೇ ತೋರಿಸ್ತೀನಿ. ಬ್ರೇಕ್ ಇದೆ. ಇನ್ನೂ ಇಟ್ಕೊಂಡಿಲ್ಲ. ಇವಾಗ ಇಡಬೇಕು. ಕೂದಲು ಆರ್ಲಿ ಅಂತ ಆರಿಸ್ಕೊಂಬಂದೆ. ಹಿಂಗೆ ಆರಿಸ್ಕೊಂಬಂದೆ. ಅಜ್ಜಿ ಆಮೇಲೆ ಇನ್ನೊಂದು ಯಾರಾದ್ರೂ ಆರಿಸ್ಕೊಂಡು ಹೋಗ್ಬಿಟ್ಟಾರೆ. ನಾಚಿಕೆ ಮಾಡ್ಕೊಬೇಡ. ನಾಚಿಕೆ ಏನಿಲ್ಲ ಗಾಯ್ಸ್. ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ನಾನು ಹಿಂಗೆ ಇರಬೇಕು, ಸಿಂಗಲ್ ಬೌಲ್ ಅಲ್ವಾ? ನಿಮಗೂ ಅದೇ ಥರ ನಿರಂಜನ್. ಯಾಕಂದರೆ ಪೀಸಾಗಿರ್ಬೇಕು, ನೆಮ್ಮದಿ ಬೇಕು ಜೀವನದಲ್ಲಿ. ಅಂದರೆ ಮದುವೆ ಆಗದಿರೋದು. ನಾನು ಖುಷಿಯಾಗಿದ್ದೀನಿ. ಗಂಟೆ ಹೊಡೆದ್ರು, ದೇವ್ರ ಗಂಟೆ ಲೈಕ್ ನೋಡಿ ಸಿಗ್ನಲ್ ಬಂತು ಅಂದರೆ ಖುಷಿಯಾಗಿದ್ದೀನಿ ಅಂದರೆ ದೇವ್ರು ಚೆನ್ನಾಗಿಟ್ಟಿದ್ದಾರೆ ಅಂತ ಅರ್ಥ. ಲೈಕ್ ಮಂಜು ಹಿಡ್ಕೊಳ್ಳಿ. ಫೋನ್ ಮಾಡ್ಬಿಡು. ಹೆಣ್ಮಕ್ಳ ಲಕ್ಷಣ ಅಂದರೆ ನಾನು ಮುಡ್ಕೊಂಡಿದ್ದೀನಿ ಇವ್ರ ಜೊತೆಗೆ. ಅವ್ರನ್ನ ಕ್ಯಾಪ್ಚರ್ ಮಾಡಿ ಹೆಂಗೆ ನೋಡ್ತಿದ್ದಾರೆ ನೋಡಿ ಗಾಯ್ಸ್. ಹೆಂಗೆ ನೋಡ್ತಿದ್ದೀರಿ ಗಾಯ್ಸ್? ನೋಡಿ ಗಾಯ್ಸ್, 10 ರೂಪಾಯಿಗೊಂದು ಫೋನ್ ಮಾಡ್ತೀವಿ. ನಾನು ಎಲ್ಲ ಇಟ್ಕೊಳ್ಳಕ್ಕ ತಗೋ ಎಲ್ಲ ತಗೋ ಅಂತ ಕೊಡ್ತಾನೆ ಅವರೇ. ಫೋನ್ಗಳೆಲ್ಲ ಹುಷಾರಾಗಿ ಇಟ್ಕೊಳ್ಳಿ. ಬನ್ನಿ. ಅದೇ ಬಳೆ, ಇದು ಬಳೆ ಇನ್ನೂ ಹಾಕ್ಸ್ಕೊಳ. ಬಳೆ ಶಾಸ್ತ್ರ ಇದೆ. ನಮ್ಮ ಮಂಜು ಅವ್ರ ಕೈ ತುಂಬ ಬಳೆ ಹಾಕಿಸ್ತಾರೆ. ಏನೋ ಗೊತ್ತಿಲ್ಲ, ನನ್ನ ಫ್ರೆಂಡ್ ಅಪರೂಪಕ್ಕೆ ಬಳೆ ಹಾಕ್ಸ್ತೀನಿ ನಾನು ಅಂತಂದಿದ್ದಾರೆ. ನೋಡಿ ಇವರೇ ಹಾಕ್ಸ್ತೀನಿ ಅಂತಿದ್ದಾರೆ. ಸೊ ಆಮೇಲೆ ಬಂದು ಹಾಕ್ಸ್ಕೊಳ್ಳೋಣ ಅಂತ. ಫಸ್ಟ್ ದರ್ಶನ ಮಾಡ್ಕೊಂಡು ನಮ್ಮ ಲಕ್ಷ್ಮಿ ಅವರಿಗೆ ದೇವರ ಭಕ್ತಿ ಜಾಸ್ತಿ. ಲಕ್ಷ್ಮಿ ಅನ್ಕೊಂಡಿದ್ದೆಲ್ಲ ಬೇಗ ಆಗಲಿ ಅಂತ ನಾವು ದೇವ್ರನ್ನ ಕೇಳ್ಕೊತೀವಿ. ದೇವರೇ ವರ ಕೊಟ್ಬಿಡಿ ಪ್ಲೀಸ್.
ಏನಂತೀಯ ಮಂಜು? ಬೇಗ ಕೊಡುತ್ತೆ ಅಮ್ಮ. ಸಂಜೆ ಒಳಗಡೆ ಆಗ್ಲಿ ಅಕ್ಕ. ಆಗುತ್ತೆ. ಸಂಜೆ ಒಳಗಡೆ ಆಗ್ಲಿ. ಹೌದು ಲಕ್ಷ್ಮಿ, ಇದೆಲ್ಲ ಈ ತರ ಕಟ್ಟಿದಾರಲ್ಲ, ಏನಕ್ಕೆ ಕಟ್ಟೋದು? ಅವರು ಕೇಳ್ಕೊಂಡಿದ್ದಾರೆ ಕೋರಿಕೆ ನೆರವೇರ್ಲಿ ಅಂತನ ಕ್ಲೀನ್ ಆಗಿ ಹೇಳಿ. ನೆರವೇರ್ಲಿ ಅಂತ ಹಾಕಿದಾರಮ್ಮ. ಏನಕ್ಕೆ ಈ ತರ ಎಲ್ಲ ಕಟ್ಟಿದ್ದಾರೆ? ಹಾ ಹಾ. ಅಂದ್ರೆ ಇವಾಗ ಮೆಡಿಸಿನ್ಸ್ ಎಲ್ಲ ಇಟ್ಟಿದ್ದಾರೆ. ಇವಾಗ ನೋಡಿ ಇದೆಲ್ಲ ಹಿಂಗ್ ಹಾಕಿದಾರಲ್ಲ. ಸೊ ಮೆಡಿಸಿನ್ಸ್ ಆಗ್ಲಿ, ಅವ್ರ ಫೋಟೋ ಮತ್ತೆ ಬಳೆ ಗಿಳೆ ಎಲ್ಲ ಅದೆಲ್ಲ ಹಾಕಿದ್ದಾರೆ. ಏನಾದ್ರೂ ಕೆಟ್ಟದಿದ್ರೆ ಅದೆಲ್ಲ ಹೋಗ್ಲಿ ಅಂತ. ಇವಾಗ ಹಾಸ್ಪಿಟಲ್ ಆಗ್ಲಿ, ಒಂದು ಹಾಸ್ಪಿಟಲ್ ಇಶ್ಯೂ ಇರುತ್ತೆ, ಸೊ ವಾಸಿ ಆಗ್ಲಿ ಅಂತ. ಆಮೇಲೆ ನೆಕ್ಸ್ಟ್ ತುಂಬಾ ಜನ ಕುಡಿತಾರೆ, ಆ ಕುಡಿಯೋದು ಕಂಟ್ರೋಲ್ ಆಗ್ಲಿ, ಬಿಡ್ಲಿ ಅಂತ. ಕಳ್ದೋಗಿರ್ತಾರೆ, ಅವ್ರು ಸಿಕ್ಲಿ ಅಂತ. ಏನ್ ಬ್ಯಾಡ್ ಹ್ಯಾಬಿಟ್ ಇದೆ ಅದನ್ನ ಆದಷ್ಟು ಬೇಗ ಹೋಗ್ಲಿ ಅಂತ ಇಲ್ಲಿ ಕಟ್ತಾರೆ. ಸೊ ಅದು ನನಗೂ ಗೊತ್ತಿರ್ಲಿಲ್ಲ, ನನಗೂ ಆಂಟಿ ಒಬ್ರು ಹೇಳಿದ್ದು. ಸೊ ಹಂಗಾಗಿ ಇದನ್ನೆಲ್ಲ ಈ ತರ ಕಟ್ತಾರೆ. ಏನೇ ಇರ್ಲಿ ನೀವೇ ನೋಡ್ಕೊಳ್ಳಿ ಅಂತ ಕಟ್ಬಿಟ್ಟು ಹಂಗೆ. ನೋಡಿ ಎಷ್ಟೊಂದು ಕಟ್ಟಿದ್ದಾರೆ, ಅಷ್ಟು ನಂಬಿಕೆ. ನೋಡಿ ಇದು ಕುಡಿಯೋದಾಗ್ಲಿ, ಇನ್ನೊಂದು ಮತ್ತೊಂದೆಲ್ಲ ಹೌದು. ಅದು ಇವಾಗ ಕುಡಿಯೋರು ಇರ್ತಾರಲ್ವಾ, ಕುಡಿಯೋದು ಬಿಡ್ಲಿ ಅಂತ. ಇನ್ನೊಂದು ಯಾರನ್ನ ಏನೇನ ಮಾಡಿಸಿದ್ರು ಅದು ನೆಗೆಟಿವ್ ಎನರ್ಜಿ ಬರಬಾರ್ದು, ಪಾಸಿಟಿವ್ ಆಗ್ಲಿ ಅಂತ. ನಿಮ್ದು ಅರ್ಕೆ ಇದೆಯಾ? ಅರ್ಕೆ ಇದೆ. ಏನಂತ ಕೇಳ್ಬೋದಾ? ಏನ್ ಅರ್ಕೆ ಅಂತ? ಅದು ಹೇಳಕ್ಕಾಗಲ್ಲ, ಆದ್ಮೇಲೆ ಹೇಳ್ತೀನಿ. ಹೌದಾ? ಓದ್ಬೋದು, ಓದ್ಬೋದಾ? ಕೆಲವೊಂದ್ ಏನ್ ಹಾಕಿರ್ತಾರೆ ಗೊತ್ತಾ, ನಮ್ಮತ್ತೆ ಆದಷ್ಟು ಬೇಗ ಬಿಟ್ಟು ಹೋಗ್ಲಿ ನಮ್ಮ ಮನೆಯಿಂದ ಕೂಡ, ಆ ಆಸ್ತಿ ನಮಗೆ ಬರ್ಲಿ ಅಂತ ಹಾಕಿರ್ತಾರೆ. ಕೆಲವರು ಅಮ್ಮ ಕಾಣೆ ಆಗಿದ್ದಾರೆ ಸಿಗ್ಲಿ ಅಂತ ಹಾಕ್ತಾರೆ, ಕೆಲವ್ರು ನಮ್ಮ ಅತ್ತೆ ಫಸ್ಟ್ ಸತ್ತೋಗ್ಲಿ ಅಂತಾನು ಹಾಕಿದ್ದಾರೆ ಕೆಲವರು. ಹೌದು, ಒಳ್ಳೇದಾಗ್ಲಿ ಅಂತಾನು ಹಾಕ್ತಾರೆ, ಕೆಲವೊಂದು ಬಿಡ್ಬೇಕು ಅಂತಾನು ಹಾಕ್ತಾರೆ. ಕೆಟ್ಟದ್ದು ಬೇಡ, ಒಳ್ಳೇದಿರ್ಲಿ ಅನ್ನೋದು. ಕುಡಿಯೋದು ತುಂಬಾ ಎಷ್ಟು ಜನ ಅಮ್ಮ ಬೇಡದ್ದು ವಿಡಿಯೋ ಮಾಡ್ತಾವ್ರಿ, ಆಗ್ಬೇಕು. ಇಲ್ಲ ಹಂಗಂತ ಏನಿಲ್ಲ, ಅವ್ರವ್ರ ನಂಬಿಕೆ ಅವರೇ ಅವ್ರದ್ದು. ಸೊ ದೇವ್ರ ಮೇಲೆ ಭಾರ ಹಾಕಿ ಏನೇ ಇರ್ಲಿ ನೀವೇ ನೋಡ್ಕೊಳ್ಳಿ ಅಂತ ಅವ್ರೊಂದು ಹೋಪ್ ಅಲ್ಲಿ ಎಲ್ಲ ಬಿಡ್ತಾರೆ. ಹೊಟ್ಟೆ ನೋವು ಅಂತಿದಾರೆ, ಪರ್ಮನೆಂಟ್ ಆಗಿ ಹೋಗ್ಬೇಕಂತ ಏನೇನು ಟ್ಯಾಬ್ಲೆಟ್ ಹಾಕಿದ್ದಾರೆ. ಯಾರಿಗೋ ಡೈಲಿ ಹೊಟ್ಟೆ ನೋವು ಬರುತ್ತೇನಾ, ಅದು ಹೊಟ್ಟೆ ನೋವು ಟ್ಯಾಬ್ಲೆಟ್ ಅಂತ ನಿಮ್ಗೆ ಗೊತ್ತು? ಗೊತ್ತು, ಹೊಟ್ಟೆ ನೋವು ಟ್ಯಾಬ್ಲೆಟ್ ಅಂತ. ಹೌದು, ನಾನು ಅದೇ ಡೈಲಿ ಇಲ್ಲ, ಡೈಲಿ ಯಾವಾಗ ಹೊಟ್ಟೆ ನೋವು ಬರುತ್ತೆ ದುಡ್ಡು ಬೇಗ ಬರ್ಲಿ ಅಂತ ಹೇಳ್ಬಿಟ್ಟು ದುಡ್ಡು ಹಾಕಿದಾರೆ, ದುಡ್ಡು ಬರ್ಲಿ ಅಂತ. ಒಬ್ಬೊಬ್ರು ನಂಬಿಕೆ ಒಂದೊಂದರ. ನೋಡಿ ಪಾಪ ಇಲ್ಲೂ ಎಷ್ಟು ಕಷ್ಟಪಟ್ಟು ಹಾಕಿದ್ದಾರೆ. ಅದೆಲ್ಲ ಓದೋದ್ ಬೇಡ, ಪರ್ಸನಲ್ ಅವರು ಕೆಲವೊಂದು ಇರುತ್ತೆ, ಸುಮ್ಮನೆ ಹಂಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಅವ್ರವ್ರ ನಂಬಿಕೆ ಅವ್ರವ್ರದ್ದು. ಒಳ್ಳೇದಾಗ್ಲಿ ಎಲ್ರಿಗೂ, ಅವ್ರು ಅನ್ಕೊಂಡಿದ್ದಿಲ್ಲ ಬೇಗ ಆಗ್ಲಿ. ಎಲ್ರಿಗೂ ಒಳ್ಳೇದಾಗಲಿ. ಆಫ್ಟರ್ ಲಾಂಗ್ ಟೈಮ್ 1 year ಆದ್ಮೇಲೆ ಮಂಜು ಬಂದಿರೋದು.
ಸ್ಟಾರ್ಟಿಂಗಲ್ಲಿ ಹಾಯ್ ಹೇಳಿಲ್ಲ, ಇವಾಗ ಎಂಡ್ ಆಗೋ ಮೂಮೆಂಟಲ್ಲಿ ಹಾಯ್ ಹೇಳ್ತಾವೆ. ಆ್ಯಕ್ಚುಲಿ ಕ್ಯಾಪ್ಚರ್ ಮಾಡಬೇಕು ಮಾಡಬಾರ್ದು ಗೊತ್ತಿಲ್ಲ, ನಾವು ಮಾಡ್ತಿದ್ದೀವಿ. ಮಾಡ್ಬೋದು, ಪರವಾಗಿಲ್ಲ, ಬೇಡ ಅಂತ ಬನ್ನಿ. ತಪ್ಪಾಗಿದ್ರೆ ಸಾರಿ. ಕುತ್ಕೊಂಡು ಆಗುತ್ತಾ ಇಲ್ಲ ಅಂತ ಇದು ಮಾಡಿದ್ರು. ಸೊ ಅದು ಆಗುತ್ತಾ ಇಲ್ಲ ಅಂತ ಏನಾದರೂ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಆಗುತ್ತಾ ಇಲ್ಲ ಅಂತ ಅನಿಸಿದ್ರೆ ಆಗುತ್ತೆ. ಅದು ನಮಗೆ ಆಗುತ್ತಾ ಇಲ್ವಾ ಅಂತ ಸ್ಟಿಕ್ ಆಯಿತು ಅಂದರೆ ಆಗುತ್ತೆ, ಸ್ಟಿಕ್ ಆಗಿಲ್ಲ ಬಿದ್ದೋಯ್ತು ಅಂದರೆ ಒಂದ್ಸತಿ ನಾನು ಅನಿಸಿದ್ದೆ, ಬಟ್ ಸ್ಟಿಕ್ ಆಯಿತು. ನಾನು चिकन मटन खाए तो स्नान करते ನಮ್ಮ ಲಕ್ಷ್ಮಕ್ಕನ ಭಕ್ತಿ ಜಾಸ್ತಿ. ದರ್ಶನ ಚೆನ್ನಾಗಾಯಿತು. ದೇವ್ರ ಪ್ರಸಾದ ಸಿಕ್ಕಿದ್ರೆ ಅದೃಷ್ಟನೇ, ಆ ಪುಣ್ಯ ಮಾಡಿದರೆ ಹಾಂ ದೇವಸ್ಥಾನ ಯಾವುದೋ ಹೌದು ಗೈಸ್, ನನಗೊಂದು ಡೌಟು. ನಾನು ವೀಡಿಯೋ ಮಾಡಿದಾಗೆಲ್ಲ ಏನಾಗುತ್ತೆ ಗೊತ್ತಾ, ಈ ಬೆರಳು ಹಿಂಗೆ ಬಂದ್ಬಿಡುತ್ತೆ. ನಾನು ಆವಾಗಲಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಇದು ಹಿಂಗೆ ಎಡೆ ಎತ್ಕೊಂಡು ದೇವರು ನನಗೊಂದು ವರ ಕೊಟ್ಟಿದ್ದಾರೆ. ಅದದು ಸರಿ, ಇವಾಗ ಸ್ವಲ್ಪ ಹೊತ್ತು ದೇವ್ರನ್ನ ಏನೋ ಕೇಳ್ಕೊಬೇಕು, ಕೇಳ್ಕೊಂಡು ಮತ್ತೆ ಸಿಗ್ಬೇಕು. ಹೆಂಗಿತ್ತು ಫೀಲು? ತುಂಬ ಪಾಸಿಟಿವ್ ಆಗಿದೆ, ಖುಷಿ ಆಯ್ತಾ? ಸಮಾಧಾನವಾಗಿದೆಯಾ? ದೇವ್ರ ದರ್ಶನ ಚೆನ್ನಾಗೈತಲ್ಲ? ಖುಷಿನಾ? ಬರಲ್ಲ ಅಂತ ಇದ್ಲು ಗೈಸ್, ಬೆಳಗ್ಗೆ ಎಬ್ಬರಿಸಿದ್ರೆ ನಾನು ಬರಲ್ಲ ಅಂತ. ನಾನು ಬರಲ್ಲ, ಬನ್ನಿ ಅಂತೆ. ಮತ್ತೆ ಅಂದರೆ ಅವಳು ಅರ್ಜೆಂಟ್ ಮಾಡ್ತಿದ್ಲ, ನನಗೆಲ್ಲ ಹೋಗ್ಬೇಕಂತ. ನಾನಲ್ಲ, ಲಕ್ಷ್ಮಿ. ಲಕ್ಷ್ಮಿ ಅರ್ಜೆಂಟ್ ಮಾಡಬಾರ್ದು ನನಗೆ. ಸೊ ಅದು ಆಗೋ ಕೆಲಸನೂ ನನಗೆ ಒಂಥರ ತೃಪ್ತಿ ಅನಿಸಲ್ಲ. ಆಮೇಲೆ ಅದಕ್ಕೆ ಇದ್ದು ಸ್ವಲ್ಪ ಹೊತ್ತು ಟೈಮ್ ತೊಗೊಂಡು ರೆಡಿಯಾಗಿ ಕರ್ಕೊಂಡ್ಬಂದಿದ್ದೀವಿ. ಚೆನ್ನಾಗಾಯ್ತು ದರ್ಶನ ಎಲ್ಲ, ನೈಸ್. ಏನಂದ್ರೆ ನೀನು ಅವಾಗಲೇ ಹಿಂದೆಗಡೆ ಕುತ್ಕೊಳ್ಳೋಣ, ಇಲ್ಲಾಂದ್ರೆ ಆ ಡುಮ್ಮಿನ ಆ ಕಡೆ ಜರುಗಿಸೋಣ ಅಂತ ಯೋಚನೆ ಮಾಡ್ತೀನಿ. ಆ ಎಮ್ಮನೆ ನನ್ನ ಕೇಳಿಸ್ಕೊಂಡು ಅವಳು ಏನು ಮಾಡ್ತಾರೆ ಹೇಳಿ ಗೈಸ್?
ನಾನ್ ಡುಮ್ಮಿನ ನಾನ್ ಡುಮ್ಮಿನ ನಾನ್ ಡುಮ್ಮಿನ. ಆ್ಯಕ್ಚುಲಿ ನನ್ನ ಫ್ರೆಂಡ್ ಅರ್ಕೆ ಇದೆ, ಅವಳು ಸುಮಾರು 100 ಚಿಲ್ಲರೆ ರೌಂಡ್ ಹೊಡಿಬೇಕು. ಸೊ ಹಂಗಾಗಿ ನಾನು ಒಂದು ರೌಂಡ್ ಹೊಡಿತೀನಿ. ಒಂದು ರೌಂಡ್ ಆಯಿತು. ಸೊ ಇಷ್ಟವಾದ ಅಡಿಕೆ ಇದೆಯಂತೆ. ಸೊ ಫುಲ್ ಶಿಸ್ತಿಂದ ಮಾಡ್ತಿದ್ದಾರೆ. ಆ್ಯಕ್ಚುಲಿ ನಂದು ಅಡಿಕೆ ಇತ್ತು. ಫುಲ್ ಆಯ್ತಾ ನಮ್ಮದು? ಎಷ್ಟು ಪ್ರದಕ್ಷಿಣೆ ಒಬ್ಬರು ಒಂದೊಂದು ಹೇಳಿರ್ತಾರೆ, 50, 100, 150. ಆ್ಯಕ್ಚುಲಿ ನಂಬರ್ಗಳು ಅಂದರೆ ಗೊತ್ತಾಗಲ್ಲ ಇಷ್ಟು ಅಂತ ಕೌಂಟ್ ಮಾಡ್ತಾರೆ. ಆ್ಯಕ್ಚುಲಿ ಹಾರ್ಡ್ ವರ್ಕಿಂಗ್. ಮೇಡಮ್ ಯಾವತ್ತೂ ಡೆಡ್. ಏನು ಮಾಡಿದ್ದೀರಾ? ಫೋನ್ನ ನೀರು ಕುಡ್ದಂಗೆ ನಾನು ಕುಡಿತೀರಾ? ಏನು ಮಾಡಿದ್ದೀರಾ ಹೇಳಿ. ನೋಡಿ ಇದು ಕೇಳಿದ್ರೆ ಹಿಂಗೆ. ಮೌನಂ ಸಮ್ಮತಿ ಲಕ್ಷಣ. ಏನೇನೋ ಹೇಳ್ತಾಳೆ. ಮಂಜು ಹೌದು. ಏನು ಅವಳು ಏನಂತಾಳೆ ನೆಕ್ಸ್ಟ್ ನೀನೆ ಏನು ಇವಾಗ ಕೂತಿದ್ದು ಮಾಡಿದೆ ಅಂದರೆ ವಿಡಿಯೋ ಮಾಡಿದೆ, ಬಟ್ ಅದು ಪ್ಲೇ ಆಗಿಲ್ಲ. ಅಕ್ಕ ಹೇಳಕ್ಕ ಅದಕ್ಕೆ ಮತ್ತೆ ಇದು ಮತ್ತೆ ತಗೊಂಡೆ ನಾನು. ರಮ್ಯಾ ಅಂತೆ ಒಂದೊಂದು ಡಜನ್ ಹಾಕಿ. ಇಲ್ಲ ಅರ್ಧ ಡಜನ್. ತುಂಬಾ ದಿನ ಆದ್ಮೇಲೆ ಬಳೆ ಹಾಕ್ಸ್ಕೊಂಡಿದ್ದೀನಿ. ಹೆಂಗ್ ಕಾಣಿಸ್ತಿದೆ ಕಮೆಂಟ್ಸ್ ಮಾಡಿ, ಓಕೆನಾ? ನೋಡಿ ನಾನು ಬಳೆ ಎಲ್ಲರೂ ಒಂದ್ಸತಿ ಅಥವಾ ಅಂದ್ರೆ ಥ್ಯಾಂಕ್ಸ್ ಮಂಜುಗೆ ಹೇಳ್ಬೇಕು.
ಟ್ಯಾಂಕ್ಸ್ ಯಾರು ಹೇಳಲ್ಲಪ್ಪ. ದಯವಿಟ್ಟು ಟ್ಯಾಂಕ್ಸ್ ಯಾರು ಹೇಳ್ಬೇಡಿ. ಅಲ್ಲ ಏನ್ ಗೊತ್ತಾ, ನಾವ್ ಹೇಳೋದು ಇಲ್ಲ ಬಿಡು. ನೀನ್ ಸುಮ್ನೆ ಹಾಕ್ಸ್ತಿದ್ಯಾ, ಫ್ರೆಂಡ್ಸ್ಗೆ ಹಾಕ್ಸ್ತಿದ್ಯಾ ನೀನು? ಓ ಇನ್ನು ಇವಾಗ ಜಾಸ್ತಿ ಮಾತಾಡ್ರ ಇದೇ ಡಜನ್ ಹಾಕ್ಸ್ಕೊಳ್ತೀನಿ. ಬಟ್ ಅದು ನಮ್ಮ ಪಿಂಕಿ ಏನೋ ಒಂದು ಹೇಳುದು, ಥ್ಯಾಂಕ್ ಯು ಅಂತ. ಥ್ಯಾಂಕ್ ಯು ಶಿನಾ ಅಂತ ಹೇಳ್ಬೇಕಾ? ಬಟ್ ಇದು ನಮ್ಮ ರಮ್ಯಾ ಜಾಸ್ತಿ ಯೂಸ್ ಮಾಡ್ತಿರ್ತಾಳೆ. ಏನ್ನ ಥ್ಯಾಂಕ್ ಯು. ಅದು ಲಾಸ್ಟ್ ಅಲ್ಲಿ ಒಂದ್ ಹೇಳಲ್ಲ ಅಷ್ಟೇ. ಥ್ಯಾಂಕ್ ಯು. ಇವಾಗ ಯಾರಾದ್ರೂ ಹೆಲ್ಪ್ ಮಾಡಿದಾಗ, ಏನಾದ್ರೂ ಎತ್ಕೊಟ್ಟಾಗ, ಏನಾದ್ರೂ ಕೊಟ್ಟಾಗ ಥ್ಯಾಂಕ್ಸ್ ಅಂತ ಹೇಳ್ಬೇಕಲ್ವಾ? ಸೊ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಪ್ರಸಾದ ಸ್ವಲ್ಪ ತಿನ್ನೋಣ ಅಂತ ದೇವ್ರ ಪ್ರಸಾದ ಬಂದಿದ್ದೀವಿ. ಲೈಟಾಗಿ ಒಂಚೂರು ಫಸ್ಟ್ ಟೈಮ್ ನಾನು ಇಲ್ಲಿ ಪ್ರಸಾದ ಹಾಕ್ತಾರೆ ಅಂತ ಗೊತ್ತಿತ್ತು. ನನಗೂ ಫಸ್ಟ್ ಟೈಮ್ ಗೊತ್ತಿರಲಿಲ್ಲ. ಒಳಗಡೆ ಬಂದ್ವಿ, ನೋಡೋಣ ದೇವ್ರ ಪ್ರಸಾದ ಬೇಡ ಅಂದಿರ ಸ್ವಲ್ಪ ತಿಂದ್ಬಿಟ್ಟು ಹೋಗೋಣ ಅಂತ. ನಮಗೆ ಕಮ್ಮಿ ಹಾಕಿದ್ದಾರೆ ಪಿಂಕಿ. ನಾವಿಬ್ಬರು ಇದೀವಂತ ಗೊತ್ತಿದ್ರು ಕಮ್ಮಿ ಹಾಕಿದ್ದಾರೆ. ಸಾಕು ಬಿಡಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಸುಮ್ಮನೆ ದೇವ್ರ ಪ್ರಸಾದ ಲೈಟಾಗಿ ತಿಂತೀವಿ ಅಂದ್ರೆ ಲೈಟಾಗಿ ಹಾಕೋರೆ. ಸಖತ್ತು ಟೇಸ್ಟಿಯಾಗಿದೆ, ಒಂಥರ ಟೇಸ್ಟಿಯಾಗಿದೆ. ನಾವು ಆ್ಯಕ್ಚುಲಿ ನಾನು ಬರೋವಾಗ ನಾನು ಶ್ವೇತಾ ಗಾಡಿನಲ್ಲಿ ಮಾತಾಡ್ಕೊಂಡು ಬಂದ್ವಿ. ಗಾಂಧಿ ತಾತ ಇರ್ತಾರೆ ಇಲ್ಲ ಇವತ್ತು ನೋಡಬೇಕು ಅಂತ ಅಂದ್ಬಿಟ್ಟು ಹಂಗೆ ಆಯಿತು. ಗಾಂಧಿ ತಾತನ ತೋರಿಸ್ತೀನಿ ಬನ್ನಿ. ಗಾಂಧಿ ತಾತ ಮಾತಾಡಲ್ಲ. ಗಾಂಧಿ ತಾತ ಅದಕ್ಕೆ ಗಾಂಧಿ ತಾತ ಅನ್ನೋದು. ನೀನು ಮಾತಾಡ್ಕೊಂಡಿದ್ರೆ ಗಾಂಧಿ ತಾತ ಅನ್ನಲ್ಲ. ಕಾಸು ಹತ್ರ ಕ್ಯೂಟಾಗಿ ಕಾಣಿಸ್ತವ್ರು. ಈ ಕಾಸಕ್ಕೆ ಕಾಸಿಲ್ಲ, ಫೋನ್ ಅದೇ ಸ್ಕ್ಯಾನರ್ ಐತೆ ಕಣೆ. ಸ್ಕ್ಯಾನರ್ ಐತೆ ತಾತ? ಐತೆ ಎಲ್ಲ ಈ ಸ್ಕ್ಯಾನರು ಐತೆ ಕಣೆ. ತಾತ ಹಿಂಗೆ ಸಿಗ್ನಲ್ ಕೊಡ್ತವ್ರೆ. ಫೋಟೋ ತಾತ ಇದಾ? ಅದಂತೆ. ಫೋಟೋ ಹೊಡಿತೀನಿ. ನೋಡಿ ಗಾಂಧಿ ತಾತ ಎಷ್ಟು ನೀಟಾಗಿ ಕರೆಕ್ಟಾಗಿ ಸೇಮ್ ಗಾಂಧಿ ತಾತ ಇದ್ದಂಗೆ ಇದ್ದಾರೆ. ಕ್ಯೂಟಾಗಿ ಕಾಣಿಸ್ತಿದಾರಲ್ಲ. ಏನೇ ಮಾತಾಡ್ತಾ ಇದೀಯ ನೀನು? ಸ್ಕ್ಯಾನ್ ಆಯ್ತಮ್ಮ? ಗಾಂಧಿ ತಾತನ ಹಾಕಿದ್ರೆ ನೋಡ್ಬೇಕಾಗಿಲ್ಲ. ತಾತ ಒಂದ್ಸತಿ ನಗಿ ಪ್ಲೀಸ್. ಸ್ಮೈಲ್ ಮಾಡಿ. ನಗ್ಬಾರ್ದು. ಏನು ನೋಟಲ್ಲಿ ನಗ್ದಿದ್ದಾರಾ? ನೋಡು, ಒಂದು 10 ರೂಪಾಯಿ ನೋಟ್ ತಗೋಣ. ಸ್ಕ್ಯಾನ್ ಮಾಡಿ. ಮಾಡ್ತಿದ್ದೀನಿ. ಗಾಂಧಿ ತಾತಗೆ ಕೋಪ ಬಂದಿದೆ ನಮ್ಮ ಮೇಲೆ ಇವಾಗ. ಎಷ್ಟಾಯ್ತು? ಸ್ಮೈಲು లేకుంటే ತಾತ ನಗಿ ಒಂದ್ಸತಿ. ನಗಲ್ಲಂತೆ ಅವರು. 500 ರೂಪಾಯಿ ಹಾಕ್ತೀಯಾ? ನಗಿಸ್ತೀನಿ. 500 ರೂಪಾಯಿ ಹಾಕ್ತೀಯಾ? 500 ರೂಪಾಯಿ ಹಾಕಿದ್ರೆ ನಗ್ತೀರಾ? ನಗಲ್ಲಂತೆ ಕಣ 500 ರೂಪಾಯಿ ಹಾಕಿದ್ರು. ಪರವಾಗಿಲ್ಲ ತಾತ, ತುಂಬ ಕ್ಯೂಟಾಗಿ ಕಾಣಿಸ್ತಿದ್ದೀರ. ಜಾಸ್ತಿ ಮಾತಾಡಿದ್ರೆ 2 ಬಿಡ್ತೀನಿ. ನಡಿಯಮ್ಮ ಸಾಕು. ಹೊಡಿತೀರಾ ನನ್ನ? ಹೌದು. ನನ್ನ ಹೊಡಿತೀರಾ? ಹೊಡಿಯಲ್ಲ. ಒಳ್ಳೆ ತಾತ. ಕ್ಯೂಟ್. ನನ್ನ ಹೊಡಿಯಲ್ಲಂತೆ ಅವ್ರು ಹಿಂದಿ ಕನ್ನಡ ಅವತ್ತು ಮಾತಾಡಿಲ್ಲಲ್ಲ ಅವರು. ಓ ಮೇ ಬಿ ಹಿಂದಿ ಅರ್ಥ ಆಗಿಲ್ಲ. ಹಿಂಗೆ ಅಷ್ಟೇ ಹಂಗೆ ಹಂಗೆ ಇರ್ತಾರೆ ಅವರು. ನೋಡಿ ನಾನು ಬಂದಾಗ ಇದ್ದಿದ್ದು ಹಂಗೆ, ಇವಾಗೂ ಹಂಗೆ ಬಿಸಿಲಲ್ಲಿ ಅಷ್ಟೊತ್ತು ನಿಂತ್ಕೊಂಡು. ಆ್ಯಕ್ಚುಲಿ ಶ್ವೇತಾ 500 ರೂಪಾಯಿ ಹಾಕಿದ್ಲು, ಅಲ್ಲಿ ಹೇಳಿಲ್ಲ ಅಷ್ಟೇ. ತಾತಾಗೆ ಆಮೇಲೆ ಮೆಸೇಜ್ ನೋಡಿ ಖುಷಿ ಆಗುತ್ತೆ. ಪಾಪ ಖುಷಿ ಆಗ್ತಾಳೆ. 500 ರೂಪಾಯಿ ಹಾಕಿದ್ದಾಳೆ ಶ್ವೇತಾ. ಗಾಯ್ಸ್ ಪಾಪ 500 ರೂಪಾಯಿ ಹಾಕಿದ್ದಾಳೆ ಶ್ವೇತಾ. ಕೇಳೋಣ. ಹೇಳಿಲ್ಲ, ಅದೇ ಅವ್ರು ನೋಡಿ ಖುಷಿ ಪಡಲಿ ಅಂತ ಕೇಳ್ತೀನಿ ರೀ. ಎಷ್ಟು ಹಾಕಿದ್ದಾಳೆ? ಎಷ್ಟು ಧಾರಾಳ ಗೊತ್ತಾ ಗಾಯ್ಸ್? ಹೌದು ಗಾಯ್ಸ್. ಇವಾಗ ಇದು ರಮ್ಯಾ ಬಂದ್ಬಿಟ್ಟು ಗಾಡಿ ಓಡಿಸ್ತಾಳಂತೆ, ನಾನು ಕುತ್ಕೊಂತೀನಂತೆ. ಹೌದಾ? ನಾನು ಓಡಿಸ್ಕೊಂಡ್ ಬಂದೆ. ನನ್ನ ಕೈಯಲ್ಲಿ ಗಾಡಿ ಓಡಿಸಕ್ ಆಗಲ್ಲಂತೆ, ಬಾಯಿ ಮುಚ್ಕೊಂಡು ನೀನು ಓಡಿಸ್ತೀಯಂತೆ. ನನ್ನ ಕೈಯಲ್ಲಿ ಆಗಲ್ಲ. ಗಾಡಿ ಓಡಿಸಕ್ಕೆ ಬರಲ್ಲ. ನಾನು ಗಾಡಿ ಹ್ಯಾಂಡಲ್ ಮಾಡೋದು, ಸ್ಟಾರ್ಟ್ ಮಾಡೋದು ಅಂತಾನೆ ಗೊತ್ತಿಲ್ಲ. ಅವ್ಳಿಗೆ ಅದು ಬರಲ್ಲ, ಬಟ್ ಕಾರ್ ಓಡ್ಸಕ್ ಬರುತ್ತೆ. ಅದಕ್ಕೆ ನಾನು ಓಡಿಸ್ತೀನಿ ಗಾಯ್ಸ್ ಗಾಡಿನ. ಕಾರ್ ಓಡಿಸ್ತೀಯ?
ಈಗ ಸ್ಟವಲ್ಲಿ ಕಣ್ಣಲ್ಲಿ ಆಕ್ಚುಲಿ ಶ್ವೇತಾ ಅವ್ರೆ ನೀವು ಎಷ್ಟು ಪೇ ಮಾಡಿದ್ರಿ ಅಲ್ಲಿ ಯಾಕೆ ನಗ್ತಾ ಇದ್ಯಾ? 500 ರೂಪಾಯಿ ಪೇ ಮಾಡಿದೆಲ್ಲ ಹೇಳ್ಬಾರ್ದಪ್ಪ. ಹೌದಾ? ಒಂದ್ ಕೈಯಲ್ಲಿ ಕೊಟ್ಟಿದ್ದು ಇವಾಗ ನಿಜ ಹೇಳಿಸ್ತೀನಿ ನೋಡಿ, ಇವಾಗ ಎಷ್ಟು ಹಾಕದ್ಲು ಅಂದೆ. ಫೋನ್ ಪೇ ತೋರಿಸು. ಇರಿ ಲಾಸ್ಟ್ ಇಷ್ಟೇ ತೋರಿಸ್ತೀನಿ. ಅಲ್ಲ ನಾನು ಹೇಳಿದ್ದೆ ಇಷ್ಟ ಹಾಕಿದ್ದೀನಿ ಅಂತ ನಾನು ಹೇಳಿದ್ನ. ಅದೇ ಎಷ್ಟು ಹೇಳಿದ್ರೆ ಒಪ್ಕೊಳ್ಳೋಣ. ನಾನು ಹೇಳೇ ಇಲ್ಲ. ಆವಾಗ್ಲೇನೋ ಬಿಲ್ಡಪ್ ಕೊಡ್ಲಲ್ಲ ಏನದು ಹೇಳ್ಬಾರ್ದು ಒಂದು. ನಾನು ಹಂಗೆ ಪಾಪ ಹಾಕಿರೋದಕ್ಕೆ ಹೇಳ್ಬಾರ್ದು. ಅದು 500 ರೂಪಾಯಿ ಹಾಕಿದ್ದವಳು, ಬೇಕಾದ್ರೆ ತೋರಿಸ್ತೀನಿ. ಇಲ್ಲ 50 ರೂಪೀಸ್ ಹಾಕಿ, ಸಾರಿ 60 ರೂಪೀಸ್ ಹಾಕಿದ್ದೀನಿ. ಇಲ್ಲ ಪಾಪ 500 ರೂಪಾಯಿ. 500 ರೂಪಾಯಿ ಅವಳು 500 ರೂಪಾಯಿ ಹಾಕಿದಾಳೆ, ನಾನು ತೋರಿಸ್ತೀನಿ. ಇಷ್ಟೇ ತೋರಿಸ್ತೀನಿ. ನಾನು ಹೇಳೇ ಇಲ್ಲ 500 ರೂಪಾಯಿ ಹಾಕ್ತೀನಿ ಅಂತ. ಅವಾಗ ಯಾಕದು ಪರವಾಗಿಲ್ಲ ಹೇಳು. ನಾನು ಹಾಕಿರೋದೇ 60. ಆಕ್ಚುಲಿ 500 ರೂಪಾಯಿ ಹಾಕು ಅಂತ ಹೇಳಿದ್ದು ಅವಳು ಹಾಕ್ಬೇಕಿತ್ತು 500 ರೂಪಾಯಿ ನನಗೆ. ನಾನದು 60 ರೂಪೀಸ್ ಹಾಕಿದೆ, ಅವಳು 500 ರೂಪಾಯಿ ಹಾಕ್ಬೇಕು. ಗಾಯ್ಸ್ ಇವಾಗ 500 ರೂಪಾಯಿ ಹಾಕ್ಬೇಕಾ? ಹಾಕ್ಬೇಕು. ಪಾಪ ಬಿಸಿಲಲ್ಲಿ ನಿಂತಿರೋದು ನೋಡಿದ್ರೆ ಫೀಲ್ ಆಗ್ತದೆ. ಸರಿ ಗಾಡಿ ಎತ್ತನ ಬನ್ನಿ. ಕೊಡು ನನ್ನ ಫೋನ್. ಆದ್ರೂ ಯಾಕೋ ಮನ್ಸು ಒಪ್ತಾ ಇಲ್ಲ. 60 ರೂಪಾಯಿ ಜಾಸ್ತಿ ಬೇರೆ ರೇಕ್ಸ್ ಬಿಟ್ಟಿದ್ದೀನಿ. ಒಂದು 200 ರೂಪಾಯಿ ಹಾಕ್ಬಿಟ್ಟು ಬಂದ್ಬಿಡ. 500 ರೂಪಾಯಿ ಬೇಡ, ಒಂದು 200 ರೂಪಾಯಿ ಹಾಕೋಣ. ಯಾಕಂದ್ರೆ ಅಷ್ಟೊತ್ತವರೆಗೂ ಅಲ್ಲಿ ನಿಂತು ನನಗೊಂಥರ ಫೀಲ್ ಆಗ್ತಿದೆ. ಅಷ್ಟೊತ್ತವರೆಗೂ ಬಿಸಿಲಲ್ಲಿ ನಿಂತ್ಕೊಳ್ಳೋದು ನನಗೊಂಥರ ಸಂಕಟ ಆಗ್ತಿದೆ. ಈಗ ಸ್ವಲ್ಪ ಸಮಾಧಾನ ಆಯಿತು. ಅವ್ರನ್ನ ಜಾಸ್ತಿ ಮಾತಾಡಿ ರೇಗ್ಸಿದ್ದು ಫೀಲ್ ಬಂತು. ರೇಗ್ಸಿಲ್ಲ, ನಾನು ಆ್ಯಕ್ಚುಲಿ ಖುಷಿಯಿಂದನೇ ಮಾತಾಡಿಸಿದ್ದು, ನಗಲಿ ಸ್ವಲ್ಪ ಅಂತ. ಬಟ್ ಅವ್ರು ಸ್ಮೈಲ್ ಮಾಡಿಲ್ಲ. ಅದಕ್ಕೆ ಪಾಪ ತುಂಬ ಹೊತ್ತು ಬಿಸಿಲಲ್ಲಿ ನಿಂತಿರ್ತಾರಲ್ಲ, ಅವ್ರ ಕಷ್ಟನೇ ಇರುತ್ತೆ. ನಮ್ಮ ಫ್ರೆಂಡ್ಸ್ ಕಾಣಿಸ್ತಾ ಇಲ್ಲ ಗೈಸ್, ಎಲ್ಲೋದ್ರು ಅಂತ. ಸಾಂಗ್ ಆಟೋದಲ್ಲಿ ಮಸ್ತಾಗಿ ಬರ್ತಾ ಇದೆ. ನೋಡಿ ಟಿಪ್ಪರ್ ಚೇಂಜ್ ಮಾಡ್ಕೊಂತ ಇದ್ದಾರೆ. ಏನ್ ಮಾಡೋದು ಈ ಪ್ರಾಬ್ಲಮ್ ಅಂತ. ಇಲ್ಲಿ ಹೈಟ್ ಪ್ರಾಬ್ಲಮ್ಮು, ಸೊ ಹಾಗಾಗಿ ಸ್ಲಿಪ್ಪರ್ ಎಕ್ಸ್ಚೇಂಜಿಂಗ್ ನಡೀತಾ ಇದೆ. ನಿನ್ನ ನಂಬಿ ನಿನ್ನ ಗಾಡಿನಲ್ಲಿ ಕುತ್ಕೊಂತ ಇದ್ದೀನಿ. ನಾನು ಕರೆಕ್ಟಾಗಿ ಕರ್ಕೊಂಡು ಹೋಗ್ತಾ ಇಲ್ಲ. ಡಿಕ್ಕಿನಲ್ಲಿ ಹಾಕ್ತೇನೆ ನೋಡಿ. ಕರ್ಕೊಂಡು ಹೋಗ್ತೀನಿ. ಎಲ್ಲಿಗೆ ಹೋಗ್ತೀಯಾ? ಹಾ ಅದು ಪಿಂಕಿ ಖುಷಿನಾ ಗಾಂಧಿ ಜೊತೆ ಕಾಸು ಹಾಕಿದ್ದಕ್ಕೆ? ಫುಲ್ ಖುಷಿ. ಗಾಡಿ ಬೇಗ ಅವಳು ಪಾಪ ಅಂತಿದ್ಲು, ಇವಾಗ ಹ್ಯಾಪಿ ಫೀಲ್ ಆಗಿದ್ದಾಳೆ. ಹೆಲ್ಮೆಟ್ ಇಟ್ಕೊಳ್ರಿ. ಹಿಂಗೆ ಇಟ್ಕೊಳೋದು. ನಾವು 3 ಜನ ಕೂರ್ತೀವಿ. ಹಿಂಗೆಲ್ಲ ಡಿಕ್ಕಿನಲ್ಲಿ ಹಾಕೊಂಬಿಡಿ. ಗೈಸ್ ನನಗೆ ಇವಳು ಡ್ರೈವಿಂಗ್ ಮೇಲೆ ನಂಬಿಕೆ ಇಲ್ಲ. ಆದರೂ ಇವಳು ಡ್ರೈವಿಂಗ್ ಮೇಲೆ ನಂಬಿಕೆ ಇಲ್ಲ, ಇವಳ ಮೇಲೆ ನಂಬಿಕೆ ಇದ್ದು ಕುತ್ಕೊತಾ ಇದ್ದೀನಿ. ಹುಷಾರಾಗಿ ಮನೆ ಸೇರಿದ್ರೆ ಲಾಗ್ ಆಗ್ತದೆ. ಹುಷಾರಾಗಿ ಮನೆ ಕರ್ಕೊಂಡು ಹೋಗ್ತೀವಿ. ನೋಡಿ ಅಷ್ಟು ಹೋಪು, ಅಷ್ಟು ಧೈರ್ಯ ಕೊಡ್ತಿದ್ದಾಳೆ. ಆಯ್ತಾ? ನೋಡೋಣ. ಏನು ಅನ್ಕೊಂಡಿಲ್ಲ. ಏನು ಮೇಡಮ್? ನನಗೆ ಗಾಡಿ ಓಡ್ಸಕ್ ಬರಲ್ಲ ಅಂತ. ಗಾಡಿ ಓಡ್ಸಕ್ಕಲ್ಲ ಮೇಡಮ್. ನೀವೇನು ಮೇಡಮ್ ನಿಮ್ಮ ಗಾಡಿ ನಿಂಗೆ ಇಟ್ಕೊಂಡಿದ್ದೀರಾ? ಏನಾಗಿದೆ ಮೇಡಮ್? ಇವಾಗ ಅಲ್ಲಿ ಏನೋ ಗುಜರಿ ಅಂಗಡಿಗೆ ಹಾಕಿದ್ರೆ ಏನಂತಾರ ಅದನ್ನ? ಗುಜರಿ ಅಂಗಡಿನ? ಗುಜರಿ ಅಂಗಡಿ. ಗುಜರಿ ಅಂಗಡಿಗೆ ಹಾಕಿದ್ರೆ ನಿಮಗೆ ಒಂದು ಈ ಗಾಡಿ ಮಾರಿದ್ರೆ ಒಂದು 50 ರೂಪಾಯಿ ಕೊಡ್ತಾರೆ. ಯಾರು ಹೇಳಲ್ಲ ಅಲ್ಲ. ಆದ್ರೆ ನಾನು ಕುತ್ಕೊಂಡಿದ್ದೀನಿ. ನಾನು ರ್ಯಾಶ್ ಡ್ರೈವ್ ಮಾಡ್ತೀನಿ. ಏನು ಮಾಡೋಕ್ಕಾಗಲ್ಲ ಆಯ್ತಾ? ಹೌದು, ರ್ಯಾಶ್ ಲಕ್ಷ್ಮಿನೇ ಇವಾಗ. ಯಾಕೆ ಮೇಡಮ್? ನೋಡಿ
ಎಲ್ಲಾರು ರಾಶ್ ಲಕ್ಷ್ಮಿ ಅಂತಿದ್ದಾರೆ, ಅದಕ್ಕೆ ಸರಿ ರಾಶ್ ಲಕ್ಷ್ಮಿನೇ ನಾನು. ಹೌದು, ನಾನು ಕ್ರಾಶ್ ಅಂದ್ರೆ ಏನ್ ಅನ್ಕೊಂಡಿದ್ರೆ ಕ್ರಾಶ್ ಮಾಡಕ್ ಬಿಡ್ತಲ್ಲ. ಕ್ರಾಶ್ ಅಂದ್ರೆ ಸುಮ್ಮನೆನಾ? ಕ್ರಾಶ್ ಆಗ್ಬಿಡ್ತಲ್ಲ ಅಷ್ಟೇ. ಹುಷಾರಾಗಿರಿ, ಕ್ರಾಶ್ ಮಾಡ್ಬಿಡ್ತೀನಿ ಮತ್ತೆ. ನೋಡಕೋ ಇವಾಗ ಗಾಡಿ ಹಿಂಗೆ ಮೇಡಮ್ ಮೇಡಮ್ ಗಾಡಿ ಬರ್ತೈತೆ ಮೇಡಮ್. ನೋಡಿದ್ದೀನಿ ಮೇಡಮ್ ಮೇಡಮ್ ಏನ್ ಮೇಡಮ್ ಎತ್ಕೋಗ್ತಾ ಇದೆ ಗಾಡಿ? ಮೇಡಮ್ ವಿಷಯ ಏನಿಲ್ಲ, ಓಡಿಸ್ತಾರೆ ಅಂತ ಗೊತ್ತಿಲ್ಲ. ಏನ್ ಮೇಡಮ್ ಡ್ರೈವಿಂಗು? ನಿಮ್ಮ ಡ್ರೈವಿಂಗ್ ಬಗ್ಗೆ ಕೆಲವೊಂದೆರಡು ಮಾತು. ನನ್ನ ಡ್ರೈವಿಂಗ್ ಬಗ್ಗೆ ನೀವೇ ಹೇಳಬೇಕು, ನಾನೇನು ಹೇಳೋದಿಲ್ಲ. ನಾನು ಹೇಳಿದ್ದೆಲ್ಲ ನಂಗೆ ಆಯಿತು, ಸುಸ್ತಾಗ್ಬಿಟ್ಟೈತೆ. ಗಾಡಿನೂ ಕ್ಲೀನಾಗಿ ಇಟ್ಕೊಳಲ್ಲ, ಡ್ರೈವಿಂಗು ಚೆನ್ನಾಗಿ ಮಾಡಲ್ಲ. ಬಟ್ ಡೈಲಿ ಬೆಳಿಗ್ಗೆ ಹೋಗಿ